ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಮೊದಲನೇ ವ್ಲಾಗು. ಈ ವ್ಲಾಗ್ನಲ್ಲಿ ನಾನು ನಿಮಗೆ ಮಾಹಿತಿ ನೀಡುತ್ತಿರುವುದು ಪುರಾತನವಾದ ಮತ್ತು ಸುಂದರವಾದ ಶಂಕರಲಿಂಗ ದೇವಸ್ಥಾನದ ಬಗ್ಗೆ. ಬನ್ನಿ ಮತ್ತ್ಯಾಕೆ ತಡ, ಹೋಗೋಣ. ನಾನು ನನ್ನ ಫ್ರೆಂಡು ಈ ದೇವಸ್ಥಾನಕ್ಕೆ ಮುಸ್ಸಂಜೆ ಹೊತ್ತಿನಲ್ಲಿ ಭೇಟಿ ನೀಡೋದು. ಈ ದೇವಸ್ಥಾನ ಕುಂದಾನಗರಿ ಅಂತ ಹೆಸರುವಾಸಿಯಾದಂತಹ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವಂತಹ ಸಂಕೇಶ್ವರ ಎಂಬ ಪಟ್ಟಣದಲ್ಲಿದೆ. ಈ ದೇವಸ್ಥಾನ ತುಂಬ ಹಳೆಯದು ಮತ್ತು ಐತಿಹಾಸಿಕವಾದದ್ದು. ಶಂಕರಲಿಂಗ ದೇವಸ್ಥಾನ ಕ್ರಿಸ್ತಶಕ 980ರಲ್ಲಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಾದ ಸುಗಂಧವರ್ತಿ ಅಂದರೆ ಈಗಿನ ಸವದತ್ತಿಯ ರಟ್ಟರ ದೊರೆ ಮೊದಲನೇ ಕಾರ್ತವೀರ್ಯನ ಕಾಲದಲ್ಲಿ ಕಟ್ಟಲ್ಪಟ್ಟಿತು. ಈ ಗುಡಿಯು ಕದಂಬರ ಸೋಪಾನ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. ಸರಳವಾದ ಮತ್ತು ಮೇಲೆ ಹೋದಂತೆ ಕಿರಿದಾಗುತ್ತಾ ಸಾಗುವ ಗುಡಿಯ ಶಿಖರಗಳು ಮತ್ತು ಅಷ್ಟೇನು ಕ್ಲಿಷ್ಟವಲ್ಲದ ವಾಸ್ತುಶಿಲ್ಪಗಳು ಈ ಸೋಪಾನ ಶೈಲಿಯ ವೈಶಿಷ್ಟ್ಯಗಳು. ಶಂಕರಲಿಂಗನ ದೇವಸ್ಥಾನದ ಪ್ರಾಂಗಣದಲ್ಲಿಯೇ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಶಂಕರ ಮಠವಿದೆ. ದೇಶದ 4 ದಿಕ್ಕುಗಳಲ್ಲಿ ಅಂದರೆ ಉತ್ತರಾಖಂಡದ ಜ್ಯೋತಿರ್ಮಠ, ಗುಜರಾತಿನ ದ್ವಾರಕಾಪೀಠ, ಕರ್ನಾಟಕದ ಶೃಂಗೇರಿ ಮತ್ತು ಒಡಿಶಾದ ಗೋವರ್ಧನ ಮಠಗಳು, 4 ವೇದಗಳಾದ ಅಥರ್ವವೇದ, ಸಾಮವೇದ, ಯಜುರ್ವೇದ ಮತ್ತು ಋಗ್ವೇದಗಳನ್ನು ಕ್ರಮವಾಗಿ ಪ್ರತಿನಿಧಿಸುವಂತಹ ಮಠಗಳನ್ನು ಸ್ಥಾಪಿಸಿರುವಂತಹ ಕೀರ್ತಿ ಆದಿ ಶಂಕರಾಚಾರ್ಯದು. ಸಂಕೇಶ್ವರದಲ್ಲಿ ಮಾತ್ರ ಶಾಖಾ ಮಠವನ್ನು ಸ್ಥಾಪಿಸಿದರು ಅಂತ ತಿಳಿದು ಬಂದಿದೆ. ಈ ದೇವಸ್ಥಾನದ ಅಂಗಳದಲ್ಲಿಯೇ ಅಪರೂಪವಾದಂತಹ ದತ್ತನ ಗುಡಿ ಇದೆ. ತಾಯಿ ಶಾರದಾದೇವಿಯ ಮಂದಿರ ಇದೆ. ಹಾಗೆಯೇ ಹನುಮಂತನ ಮಂದಿರವೂ ಸಹ ಇದೆ. ಹಾಗೆಯೇ ದೇವಸ್ಥಾನದ ಹಿಂಭಾಗಕ್ಕೆ ಹೋದರೆ ಮೌನದ ಅಂಗಳವಾದಂತಹ ನದಿ ಹಿರಣ್ಯಕೇಶಿ ನದಿ ಇದೆ. ಈ ನದಿ ಹತ್ರ ದಡದಲ್ಲಿ ಕುಳಿತರೆ ನಮಗೆ ಪ್ರಶಾಂತತೆಯ ವಾತಾವರಣ ಸಿಗುತ್ತದೆ, ಮನಸ್ಸಿಗೆ ನೆಮ್ಮದಿ. ಹಾಗೆ ಎಷ್ಟೇ ಕಷ್ಟ ದುಃಖ ದುಮ್ಮಾನಗಳು ಇದ್ದರೂ ಸಹಿತ ಇಲ್ಲಿ ಕುಳಿತರೆ ನಮಗೆ ಎಲ್ಲವೂ ಮಾಯ ಆಗುತ್ತೆ. ಅಲ್ಲೊಂದು ದೇವಾಲಯ ವಿಸ್ಮಯ ಕಣಿವೆಯೋ, ನಗು ಹರಿದು ನಿಂತಿದೆ ನಿತ್ಯ ಮೋಕ್ಷ ತಾಣವು. ದಿವ್ಯ ದರ್ಶನದ ಪ್ರಭಾವ ನಮ್ಮ ಮನದಲ್ಲಿ ತುಂಬಿದೆ ಧನ್ಯತೆಯ ಭಾವ. ಗಂಗಾಧರನ ದರ್ಶನ ನಮ್ಮಲ್ಲಿ ಮೂಡಿಸಿದೆ ಧಾರ್ಮಿಕ ಲೋಕದ ವಿಸ್ಮಯ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.